ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕುಶಾಲ್ ಅಂತ. ನಾನು ಕರ್ನಾಟಕ ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ಸೊ ಏನಂದರೆ, ಈಗ ಈ 75 ಹಾರ್ಡ್ ಡೇಸ್ ಚಾಲೆಂಜ್ ಅಂತ ಏನಿದೆ, ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಎಷ್ಟಿಗೂ ಜನಕ್ಕೆ ಈ 75 ಹಾರ್ಡ್ ಡೇಸ್ ಚಾಲೆಂಜ್ ಅಂದರೆ ಏನಂತ ಗೊತ್ತಿರಲ್ಲ. ಈ 75 ಡೇಸಲ್ಲಿ ಒಬ್ಬ ಮನುಷ್ಯನನ್ನು ಇಲ್ಲಿಂದ ಇಲ್ಲಿಗೆ ತಲುಪಿಸೋದು, ಅಂದರೆ ಈ ಮನುಷ್ಯನ ಬಾಡಿ ಕಂಡೀಷನನ್ನು ಪೂರ್ತಿ ಚೇಂಜ್ ಮಾಡೋದು. ನಾವು ಈ 75 ದಿವಸಗಳಲ್ಲಿ ಒಂದು ಡಯಟಿಗೆ ಸ್ಟಿಕ್ ಆಗಿರಬೇಕು. ಅಂದರೆ ನಾವು 75 ದಿವಸ ಪೂರ್ತಿ ಒಂದು ಡಯಟನ್ನು ಪಾಲಿಸಬೇಕು. ಜೊತೆಗೆ ಒಂದು ದಿನಕ್ಕೆ 1000 ml ಜಾಸ್ತಿ ನೀರನ್ನು ಕುಡಿಯಬೇಕು. ಜೊತೆಗೆ ನಾವು 10 ಪೇಜ್ ಇರೋ ಒಂದು ಬುಕ್ಕನ್ನು ಓದಬೇಕು. ಎಣ್ಣೆ ಪದಾರ್ಥಗಳನ್ನು ಬಳಸಬಾರದು. ಲಾಸ್ಟಿಗೆ ಇವತ್ತಿನ ಕಂಡೀಷನ್ ಹಿಂಗಿದೆ ಎಂದು ಒಂದು ಫೋಟೋ ತೊಗೋಬೇಕು. ಈ ವರ್ಕೌಟ್ ಮಾಡಬೇಕಾದ್ರೆ ನಾವು 2 ಸಲ ಮಾಡಬೇಕು ಒಂದು ದಿವಸಕ್ಕೆ. ಅದು ಒಂದು ಬೆಳಿಗ್ಗೆ, ಒಂದು ರಾತ್ರಿ. ಅಂದರೆ ರಾತ್ರಿ ಅಂದರೆ ಮುಸ್ಸಂಜೆ. ಇವೆರಡರಲ್ಲಂದರೆ ನಾವು ಔಟ್ಡೋರ್ಸ್ ಅಂದರೆ ಮನೆ ಹೊರಗಡೆ ಮಾಡಬೇಕು. ಸೊ ಈಗ ಏನಂದರೆ, ನಾವು 75 ದಿವಸಗಳನ್ನು ಗುರಿ ಮುಟ್ಟಬೇಕಂತ ಇರ್ತೀವಲ್ಲ, ಮುಟ್ಟಬೇಕಾದ್ರೆ ನಾವು ಅರ್ಧದಲ್ಲೇ ನಿಲ್ಲಿಸಬಾರ್ದು. ಎಷ್ಟೊಂದು ಜನ 50 ದಿವಸಕ್ಕೆ ಮಾಡ್ತಾರೆ, ಮತ್ತು 50ನೇ ಒಂದು ದಿವಸಕ್ಕೆ ಮಾಡೋಕ್ಕಾಗಲಿಲ್ಲಪ್ಪ, ನಮ್ಮ ಕೈಯಲ್ಲಿ ಸುಸ್ತಾಗ್ತಾಯಿತ್ತು, ಆಗಲ್ಲ ಅಂತಾರೆ. ಇದೆಲ್ಲ ನಾವು ಹಿಂಗೆ ಮಾಡಿದ್ರೆ, ನಾವು ಕಷ್ಟಪಟ್ಟು ಮಾಡಿರ್ತೀವಲ್ಲ, ಅದೆಲ್ಲ ವೇಸ್ಟ್ ಆಗುತ್ತೆ. 50 ದಿವಸ ತನಕ ಮಾಡಿದ್ದು ಇದೆಲ್ಲ ನಾವು 75 ದಿವಸ ತನಕ ಕ್ಲೀನಾಗಿ ಮಾಡ್ತೀವಿ ಅನ್ನೋರು ಮಾತ್ರ ಇದನ್ನು ಕೆಪಾಸಿಟಿ ತೊಗೊಂಡು ಮಾಡಬೇಕು. ಸೊ ನನಗೇನು ಬೇಡ, ನಿಮ್ಮ ಸಪೋರ್ಟ್ ಬೇಕು. ನನ್ನನ್ನು ಬೆಳೆಸಿ. ಈ ಕರ್ನಾಟಕದ ಫಸ್ಟ್ ಚೈಲ್ಡ್ ಟು ಮೇಕ್ 75 ಹಾರ್ಡ್ ಡೇಸ್ ಚಾಲೆಂಜ್ ಅಂದರೆ ನಾನೇ ಆಗಿರೋದು. ಸೊ ಸಪೋರ್ಟ್ ಮೀ.